ನಮಸ್ಕಾರ ಸ್ನೇಹಿತರೆ. ಮೊನ್ನೆ ಒಂದು ಘಟನೆ ನಡೆಯಿತು. ಅದೇನೆಂದರೆ, ಒಬ್ಬ ಯುವಕ ನನಗೆ ಸಿಕ್ಕಿದ್ದ. ಅವನ ತಂದೆ ಮೊನ್ನೆಯಷ್ಟೇ ಒಂದು ತಿಂಗಳ ಮುಂಚೆ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದೆ. ಅದರಲ್ಲಿ ಬರ್ದಿದ್ರು ಅವರು ಏನಂತ ಹೇಳಿದ್ರೆ, ನಾನು ತುಂಬಾ ಹೆಲ್ಪ್ ಮಾಡಿದ್ದೆ ಜನರಿಗೆ. ಅವರು ಮುಖ್ಯವಾಗಿ ಟ್ರಸ್ಟ್ಗಳಿಗೆ ದಾನ ಮಾಡಿದಂತ ಒಬ್ರು ಹೆಸರುವಾಸಿ. ಅನೇಕ ಟ್ರಸ್ಟ್ಗಳು, ಸಂಸ್ಥೆಗಳು ಮತ್ತೆ ಅಂಗವಿಕಲರು ಇಂಥವರಿಗೆಲ್ಲ ದಾನ ಮಾಡಿ ಒಂದೊಳ್ಳೆ ಹೆಸರು ಗಳಿಸಿದವರು. ನಾನು ಕೇಳಿದೆ, ಇವರು ಯಾಕೆ, ಯಾವುದು ಕಾರಣ ಎಂತದು, ಹೀಗೆ ಒಂದು ರೀತಿಯಲ್ಲಿ ಈ ರೀತಿಯಲ್ಲಿ ಸಾಯ್ಬೇಕಾದ್ರೆ ಕಾರಣ ಎಂತದು, ಇಷ್ಟು ದೊಡ್ಡ ಹೆಸರುವಾಸಿಯಾದಂತ ಒಬ್ಬ ವ್ಯಕ್ತಿ ಅಂತ. ಅದಕ್ಕೆ ಆ ಯುವಕ ಹೇಳಿದ, ನಾನು ಅವರ ಅಣ್ಣನ ಮಗ. ಆದ್ರೆ ಅವರ ಡೆತ್ ನೋಟ್ ಅಲ್ಲಿ ಹೀಗೆ ಬರ್ದಿದ್ರು, ಏನಂತ ಹೇಳಿದ್ರೆ, ನಾನು ತುಂಬಾ ದಾನಗಳನ್ನು ಮಾಡಿದ್ರೆ, ಆದ್ರೆ ಅವರಿಗೇನೋ ಒಂದು ರೋಗ ಬಂದಿತ್ತು. ಆ ರೋಗದಿಂದ ಅವರಿಗೆ ವಾಸಿಯಾಗಲಿ ತುಂಬಾ ಹಣ ಬೇಕಾಯ್ತು. ಸಂಸ್ಥೆಗಳಿಗೆ, ಟ್ರಸ್ಟ್ಗಳಿಗೆ, ಬೇರೆ ಬೇರೆ ರೀತಿಯ ಸಂಘಟನೆಗಳಿಗೆ, ಇದ್ದ ಬದ್ದ ಎಲ್ಲರಿಗೂ ಕೂಡ ಸಹಾಯ ಯಾಚಿಸಿದ್ರು, ಸಿಗ್ಲಿಲ್ಲ. ಕೊನೆಗೆ ಆತ್ಮಹತ್ಯೆ ಒಂದು ದಾರಿಯಾಗಿತ್ತು ಅಂತ ಬರ್ದಿದ್ರಂತೆ. ಹೀಗೆ ಯುವಕ ತುಂಬಾ ಬೇಸರ ಪಡ್ತಿರುವಂತ ಸಂದರ್ಭದಲ್ಲಿ ನಾನು ಹೇಳಿದೆ, ಹೌದಾ, ನಿಜ ಅಂತ ಹೇಳಿದೆ. ನೋಡಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ದಾನ ಮಾಡುವಾಗ, ನಾವು ಪ್ರತಿ ಸಾರಿ ನಾನು ಹೇಳ್ತಾ ಇರ್ತೇನೆ, ಇನ್ನೊಬ್ಬರಿಗೆ ದಾನ ಮಾಡುವಾಗ, ಇನ್ನೊಬ್ಬರಿಗೆ ಕೊಡುವಾಗ, ಏನಾದ್ರೂ ಕೊಡುವಾಗ, ಹಣ ಕೊಡುವಾಗ ಮುಖ್ಯವಾಗಿ ನಾವು ನಮ್ಮ ಅಮೂಲ್ಯವಾದಂತ ಭಸ್ಮವನ್ನು ನಾನು ನೀರಿಗೆ ಎಸೆದಿದ್ದೇನೆ ಅಂತ ನಾವು ದಾನ ಮಾಡಬೇಕು. ಯಾಕಂದ್ರೆ ಅದು ರಿಟರ್ನ್ ನನಗೆ ಪ್ರಾಫಿಟ್ ಆಗಿ, ರಿಟರ್ನ್ ಅದು ಒಂದೊಳ್ಳೆ ಲಾಭವಾಗಿ ಬಡ್ಡಿ ಸಮೇತ ಬರ್ಬೋದು ಎನ್ನುವಂತ ರೀತಿಯಲ್ಲಿ ನಾವು ಆ ರೀತಿ ದಾನ ಮಾಡಬಾರದು. ಆ ರೀತಿ ದಾನ ಮಾಡಿದ್ರೆ ಇದೇ ಗತಿ ಆಗ್ಬೋದು ನಮಗೆಲ್ಲರಿಗೂ. ನಾವು ಕೇಳ್ತೀವಿ, ಅಲ್ಲಿ ಸಂಸ್ಥೆಗಳಿಂದ ಅಷ್ಟೊಂದು ದಾನ ಮಾಡಿದ್ರು, ಬಡವರಿಗೆ ದಾನ ಮಾಡಿದ್ರು, ಶ್ರೀಮಂತರು ಬಡವರಿಗೆ ಅಷ್ಟು ಕೊಟ್ರು, ಅಂಗವಿಕಲರಿಗೆ ಇಷ್ಟು ಕೊಟ್ರು, ಶಾಲೆಗೆ ಹೋಗ್ಲಿಕ್ಕೆ ಮಕ್ಕಳಿಗೆ ಇಷ್ಟು ಕೊಟ್ರು, ಅದು ಕೊಟ್ರು, ಇದು ಕೊಟ್ರು, ಹಣ ಸಂಪತ್ತು, ಮನೆ ಕಟ್ಟಿ ಕೊಟ್ರು, ಎಲ್ಲವನ್ನು ಮಾಡಿ ಕೊಟ್ರು ಅಂತ ನಾವು ಖಾಲಿ ಕೇಳುದು ಮತ್ತು ವಿಡಿಯೋದಲ್ಲಿ ನೋಡುದಷ್ಟೇ. ನಿಜ ಜೀವನದಲ್ಲಿ ನಾವು ಅನುಭವಿಸಿದೇವಾ? ಇಲ್ಲ. ಪ್ರತಿಯೊಂದು ಕೂಡ ದಾನ ಧರ್ಮಗಳು ಅಥವಾ ಒಂದು ಸೇವೆ ಮಾಡುವುದು ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡುದು, ಒಂದು ಪ್ರೀತಿ ತೋರಿಸುವುದು ಬರೀ ಖಾಲಿ ವಿಡಿಯೋದಲ್ಲಿ ಮಾತ್ರ, ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಮಾತ್ರ. ನಿಜ ಜೀವನದಲ್ಲಿ ಇದು ಯಾವುದು ನಡೆಯುವುದಿಲ್ಲ. ನೀವು ಕೇಳಿರ್ಬೋದು, ಅದೊಂದು ಏನೋ ಬಿದ್ದು ಹೋಯ್ತು, ಬಂಗಾರ ಬಿದ್ದು ಹೋಯ್ತು, ಆ ವ್ಯಕ್ತಿ ಪ್ರಾಮಾಣಿಕತೆ ಮೆರೆದ, ಡ್ರೈವರ್ ಪ್ರಾಮಾಣಿಕತೆ ಮೆರೆದ, ಕಂಡಕ್ಟರ್ ಪ್ರಾಮಾಣಿಕತೆ ಮೆರೆದ, ಅಥವಾ ರಿಕ್ಷಾ ಡ್ರೈವರ್ ಪ್ರಾಮಾಣಿಕತೆ ಮೆರೆದ. ಇದಿಲ್ಲ, ಇದನ್ನು ಸುಳ್ಳು. ಇದು ಖಾಲಿ ಫೇಸ್ಬುಕ್ಗೆ ಮತ್ತು ವಾಟ್ಸಪ್ಗೆ ಮಾತ್ರ ಸೀಮಿತ. ಇದೆಲ್ಲ ನಿಜ ಆಗ್ತಿದ್ರೆ ಇಂಥ ಘಟನೆಗಳು ನಡೀತಿರ್ಲಿಲ್ಲ. ನೋಡಿ, ನನ್ನ ಜೀವನದಲ್ಲಿ ಎಷ್ಟೊಂದು ನಡೆದಿದೆ. ಎಷ್ಟೋ ಪರ್ಸ್ ಬಿದ್ದೋಯ್ತು, ಹಿಂದೆಯಿಂದ ಬಂದಂತ ಸ್ಕೂಟರ್ನವ ಅದನ್ನು ಎಕ್ಕಿಕೊಂಡು ರಿಟರ್ನ್ ಹೋಗಿದ್ದಾನೆ. ನಾನು ಎದುರು ಹೋಗ್ತಿದ್ದೆ, ನನ್ನಿಂದ ಬಿದ್ದದ್ದು ಕೂಡ ಕಂಡಿದ್ದಾರೆ. ಎಲ್ಲಿ ಉಂಟು ಪ್ರಾಮಾಣಿಕತೆ? ವಿಡಿಯೋಗಳಲ್ಲಿ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಇದನ್ನೇ ನಾವು ಕೇಳ್ತಿರುವುದು. ಪ್ರಾಮಾಣಿಕತೆ ಮೇರೆದ? ಎಲ್ಲಿ ಉಂಟು ಪ್ರಾಮಾಣಿಕತೆ? ಇದನ್ನು ಸುಳ್ಳು. ಪ್ರಾಮಾಣಿಕತೆ ಎನ್ನುವುದು ಈ ಪ್ರಪಂಚದಲ್ಲಿ ಇಲ್ಲ. ನಿನಗೆ ಏನಾದ್ರೂ ಬಿದ್ದು ಸಿಕ್ಕಿದ್ರೆ ನೀನು ಅದನ್ನು ಕಿಸೆಗೆ ಹಾಕೊಂಡು ಮತ್ತೆ ಅದನ್ನು ರಿಟರ್ನ್ ಆ ಕಡೆ ಹೋಗುದಿಲ್ಲ ಒಂದು ವರ್ಷದವರೆಗೆ. ಯಾಕಂದ್ರೆ ಅದು ಆ ಮನೆಯವರಿಗೆ ಗೊತ್ತಿರ್ಬೋದು, ಈ ಮನೆಯವರು ಈ ಕ್ಯಾಮರಾದಲ್ಲಿ ಕಂಡಿರ್ಬೋದು. ಕದಿಯುವುದಾದ್ರೂ ಇದೆ, ಈ ಕದ್ದನ್ನು ರಿಟರ್ನ್ ಕೊಟ್ಟದ್ದು ಎಲ್ಲೂ ಕೂಡ ಇಲ್ಲ. ಪ್ರಾಮಾಣಿಕತೆ ಎನ್ನುವುದು ಇಲ್ಲ. ಅದು ಸುಮ್ಮನೆ, ಅದು ಸುಳ್ಳು. ಖಾಲಿ ಫೇಸ್ಬುಕ್ ಮತ್ತು ವಾಟ್ಸಪ್ಗೆ, ಯೂಟ್ಯೂಬ್ಗೆ, ಇಂಟರ್ನೆಟ್ಗೆ ಮಾತ್ರ ಅದು ಸೀಮಿತ. ನಿಜವಾಗಿಲ್ಲ ಅದು. ಆದ ಕಾರಣ ನಾವು ಏನಾದ್ರೂ ದಾನ ಧರ್ಮ ಮಾಡುವುದಾದ್ರೆ, ಏನಾದ್ರೂ ಒಂದು ಕೆಲಸ ಕಾರ್ಯದಲ್ಲಿ ಏನಾದ್ರೂ ಒಂದು ಪ್ರೀತಿ ತೋರಿಸುವುದಾದ್ರೆ, ನಮ್ಮ ನಿಜ ಜೀವನದಲ್ಲಿ ಮಾಡುವಂತ ಪ್ರತಿಯೊಂದನ್ನು ನೀರಿಗೆ ಭಸ್ಮ ಎಸೆದಕ್ಕೆ ರೀತಿಯಲ್ಲಿ ಮಾಡ್ಬೇಕು. ಯಾಕಂದ್ರೆ ಆ ಭಸ್ಮ ಅಷ್ಟು ಪವಿತ್ರ ಆಗಿರ್ಬೋದು, ಅದು ರಿಟರ್ನ್ ನಮಗೆ ಸಿಗುವುದಿಲ್ಲ. ಅದು ನೀರಲ್ಲೆಲ್ಲೋ ಹೋಗ್ತದೆ, ಸಮುದ್ರ ಸೇರ್ತದೆ, ಅದು ಮಿಕ್ಸ್ ಆಗಿ ಏನೆಲ್ಲ ಆಗ್ತದೆ. ಮತ್ತೆ ನಿನ್ನ ರಿಟರ್ನ್ ಅದು ನಿನ್ಗೆ ಉಪಕಾರನೂ ಹೇಳುವುದಿಲ್ಲ, ನಿನ್ನ ಹತ್ರ ಬರುವುದೂ ಇಲ್ಲ. ಅದಕ್ಕೋಸ್ಕರ ನಾವು ಯಾವತ್ತು ದಾನ ಧರ್ಮ ಮಾಡಿದ್ರೆ, ನಮ್ಮಲ್ಲಿ ಮನಸ್ಸಿದ್ರೆ, ಮತ್ತೆ ಸಂಸ್ಥೆಗಳಿಗೆ, ಟ್ರಸ್ಟ್ಗಳಿಗೆ, ಚರ್ಚ್ಗಳಿಗೆ, ದೇವಸ್ಥಾನಗಳಿಗೆ, ಮಸೀದಿಗಳಿಗೆ ಯಾವತ್ತೂ ಹಣ ಕೊಡ್ಲಿಕ್ಕೆ ಹೋಗ್ಬೇಡಿ. ಆ ಹಣ ಎಲ್ಲ ದೇವರಿಗೆ ಹೋಗುದಿಲ್ಲ. ದೇವರ ಹಣವನ್ನು ನೋಡಿ ನಾಡಿದ್ದು ಲೆಕ್ಕ ಸುಮ್ಮನೆ ಲೆಕ್ಕ ಮಾಡಿ ನಿಮ್ಗೆ ಸ್ವರ್ಗ ಕೊಡುವುದಿಲ್ಲ. ಅವರು ಲೆಕ್ಕ ಮಾಡುವಂತ ಹಣವನ್ನು ಕೊಡಿ. ಅವರು ಲೆಕ್ಕ ಮಾಡುವಂತದ್ದು ಪ್ರೀತಿ, ಸ್ನೇಹ, ಇವುಗಳನ್ನು. ಈ ನಿಮ್ಮ ಕೊಟ್ಟಂತ, ನಾನು ಅಷ್ಟು ಟ್ರಸ್ಟಿಗೆ ಕೊಟ್ಟಿದ್ದೇನೆ, ಇಷ್ಟು ದೇವಸ್ಥಾನ ಕೊಟ್ಟಿದ್ದೇನೆ, ಅಲ್ಲಿ ಹಾಗೆ ಮಾಡಿದ್ದೇನೆ, ಇಲ್ಲಿ ಅದೆಲ್ಲ ಅವರವರ
ತಂದೆ ತಾಯಿಗಳು ಅವರ ಅಣ್ಣನ ಮಗ ಅಪ್ಪನ ಮಗ ಎಲ್ಲ ದುಬೈಗೆ ಹೋಗಿ ದೊಡ್ಡ ದೊಡ್ಡ ಬೆನ್ಸ್ ಕಾರ್ ತೆಗೆಯುವ ಮಟ್ಟಿಗೆ ಬರ್ತದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವವರೆಗೆ ಹೋಗ್ತದೆ ಅಷ್ಟೇ. ಮತ್ತೆ ಅದು ದೇವರ ಮನೆಗೆ ಹೋಗುದಿಲ್ಲ, ಎಲ್ಲಿ ಕೂಡ ಹೋಗುದಿಲ್ಲ. ನೀವು ಕೊಟ್ಟಂತ ಹಣ ಅವರವರ ಕಿಸೆಗೆ ಹೋಗ್ತದೆ ಅಷ್ಟೇ, ದೇವರಿಗೆ ಹೋಗುದಿಲ್ಲ. ಅದಕ್ಕೋಸ್ಕರ ಎಲ್ಲೋ ಟ್ರಸ್ಟ್ ಇರ್ಬೋದು, ಏನೋ ಇರ್ಬೋದು, ಟ್ರಸ್ಟ್ ಸುಮ್ಮನೆದು, ಅದು ಅವರ ಹಣಕ್ಕೋಸ್ಕರ ಮಾಡುದು, ನಿಮ್ಮ ಹಣಕ್ಕೋಸ್ಕರ ಅಲ್ಲ. ಅಲ್ಲಿ ಅಷ್ಟು ಕಟ್ಟಿದ್ರು, ಇಲ್ಲಿ ಬಡವರು ಎಷ್ಟು ಬಡವರಿದ್ದಾರೆ ನಮ್ಮ ದೇಶದಲ್ಲಿ. ಈ ಟ್ರಸ್ಟ್ಗಳು ದೇವಸ್ಥಾನಗಳೆಲ್ಲ ಅಷ್ಟಷ್ಟು ಬಂಗಾರಗಳು ಎಲ್ಲೇ ಹೋಯ್ತದು, ಅಲ್ಲೇ ಇದೆ. ಅದರ ದಿನಕ್ಕೊಂದರಂತೆ ಯೂಸ್ ಮಾಡ್ತಾ ಇದ್ದಾರೆ. ತಮ್ಮ ಮಕ್ಕಳು ಬೆನ್ಸ್ ಕಾರಲ್ಲಿ ಮತ್ತೆ BMW ದಲ್ಲಿ ಮತ್ತೆ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಅಮೆರಿಕದಲ್ಲಿ ಬಿಲ್ಡಿಂಗ್ ಫ್ಲಾಟ್ ಎಲ್ಲ ಖರೀದಿಸಿ ಜೀವನ ಸಾಗಿಸ್ತಾ ಇದ್ದಾರೆ. ಅದೆಲ್ಲ ನಾವು ಟ್ರಸ್ಟ್ ನ ಮೇಲೆ ಇಟ್ಟಂತ ಟ್ರಸ್ಟ್, ಭರವಸೆ ಮೇಲೆ ಇಟ್ಟ ಭರವಸೆ. ಯಾವತ್ತು ನೀವು ದಾನ ಧರ್ಮ ಮಾಡುದಾದ್ರೆ ಯಾರೋ ಅಂಗವೈಕಲ ಕಂಡ್ರೆ ಅವರಿಗೆ ಕೊಡಿ, ಯಾರೋ ರೋಗಿಗಳಿಗೆ ಕೊಂಡ್ರೆ ಅವರಿಗೆ ಕೊಡಿ, ಹೋಗಿ ಅವರಿಗೆ ಸಮ್ಮುಖದಲ್ಲಿ ಕೊಡಿ, ಅವರನ್ನು ಭೇಟಿ ಮಾಡಿ ಅವರಿಗೆ ದಾನ ಮಾಡಿ. ಟ್ರಸ್ಟ್ನ ಮುಖಾಂತರ, ಚರ್ಚಿನ ಮುಖಾಂತರ, ದೇವಸ್ಥಾನಗಳ ಮಂದಿರಕ್ಕೆ, ಅದು ಇದು ಅಲ್ಲಿ ಅದೆಲ್ಲ ಅವರ ಕಿಸೆಗೆ ಹೋಗುದು, ದೇವರಿಗೆ ಹೋಗುದಿಲ್ಲ, ಆ ಟ್ರಸ್ಟಿಗೆ ಹೋಗುದಿಲ್ಲ, ಆ ಹುಷಾರಿಲ್ಲದೆ ರೋಗಿಗಳಿಗೆ ಹೋಗುದಿಲ್ಲ, ಬಡವರಿಗೆ ಕೂಡ ಹೋಗುದಿಲ್ಲ. ಅದು ನಾವು ಅದನ್ನು ನಂಬಿ ದೇವಸ್ಥಾನದಲ್ಲಿ ಕೊಟ್ಟರೆ ದೇವಸ್ಥಾನದ ಅರ್ಚಕ ಅವರ ಕಿಸೆಗೆ ಹಾಕ್ತಾರೆ. ಯಾರೋ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಬೌದ್ಧ, ಜೈನ, ಎಲ್ಲವೂ ಇದೇ ರೀತಿ. ಹಣ ದೇವರಿಗೆ ಯಾವತ್ತು ಹಣ ಕೊಡ್ಲಿಕ್ಕೆ ಹೋಗ್ಬೇಡಿ. ಹಣ ಕೊಟ್ಟು ದೇವರನ್ನು ಮಂಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಣ ಕೊಟ್ಟು ಮನುಷ್ಯರನ್ನು ಮಂಗ ಮಾಡ್ಬೋದು, ದೇವರನ್ನು ಮಂಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಅಷ್ಟು ಮತ್ತೆ ನಾಡು ಸತ್ತಿದ್ಮೇಲೆ ನಾನು ಅಷ್ಟು ಹಣ ಕೊಟ್ಟೆ, ಇಷ್ಟು ಹಣ ಕೊಟ್ಟೆ, ನಮ್ಮನ್ನು ಯಾಕೆ ನರಕಕ್ಕೆ ಹಾಕುವುದು ನೀವು? ಬೆಲೆ ಇಲ್ಲ ಅಲ್ಲಿ ಬೆಲೆ ಇರುವುದು ಪ್ರೀತಿಗೆ. ನಾವು ಎಷ್ಟು ಪ್ರೀತಿ ಕೊಟ್ಟಿದ್ದೇವೆ ಅಂತ ದೇವರು ಲೆಕ್ಕ ಮಾಡುವುದು ನಾಡಿದ್ದು ಪ್ರೀತಿಯನ್ನು. ದಯವಿಟ್ಟು ದಾನ ಧರ್ಮ ಮಾಡುದಾದ್ರೆ ಅದನ್ನು ಬಿಸಾಡಿದಾಗೆ ಮಾಡಿ. ನಾಡಿದ್ದು ನನಗೆ ಸಿಗ್ಬಹುದು, ಅಥವಾ ನಾಡಿದ್ದು ನನಗೆ ದೇವರು ಕೊಡ್ಬೋದು, ಅವರು ಕೊಡ್ಬೋದು, ಇವರು ಕೊಡ್ಬೋದು, ನಾನು ಸಹ ಇನ್ನೊಬ್ಬರು ಅಸಹಾಯಕತೆ ಹೇಳಿದ್ರು ನಾನು ಸಹಾಯ ಮಾಡಿದ್ದೆ, ನನಗೆ ನಾಡಿದ್ದು ಅಸಹಾಯಕತೆ ಹೇಳಿರುವಾಗ ನಿನ್ಗೆ ಅಸಹಾಯಕತೆ ಹೇಳಿದ್ರೆ ಯಾರು ಬರ್ಲಿಕ್ಕಿಲ್ಲ. ಮತ್ತೆ ಅವರೇ ಕೇಳ್ಬೋದು ಸಹಾಯ ತೆಗೆದುಕೊಂಡ್ರು, ನೀನು ಮತ್ತಷ್ಟು ಕಷ್ಟದಲ್ಲಿ ನಾಡಿದ್ದು ಮುನ್ನೆ ಯಾಕೆ ಕೊಟ್ಟದು ನನಗೆ? ಆಗ ಅವನು ಶ್ರೀಮಂತ ಆಗಿರ್ತಾನೆ, ನಾವೇ ಬಡತನದಲ್ಲಿರುತ್ತೇವೆ. ದೇವರು ನಿನಗೆ ಕೊಟ್ಟಿರುವುದು ನೀನು ನಿನ್ನ ಹೊಟ್ಟೆಗಾಗಿ, ಇನ್ನೊಬ್ಬರು ಯಾರೋ ಕಳ್ಳರ ಹೊಟ್ಟೆಗಾಗಿಲ್ಲ. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ನೀನು ಸಂಪಾದಿಸು, ನೀನು ಅದನ್ನು ಕರೆಕ್ಟಾಗಿ ಯೂಸ್ ಮಾಡು. ನಿನ್ನ ಆಚೆ ಈಚೆ ಪಾಪದವರು, ನಿನ್ನ ಗೆಳೆತನದವರಲ್ಲಿ ಏನಾದರೂ ಕೊರತೆಗಳು, ಅಸಹಾಯಕತೆಗಳು ಬಂದ್ರೆ ಅವರಿಗೆ ದಾನ ಮಾಡು. ಚರ್ಚಿಗೊಲ್ಲ, ಮಸೀದಿಗೊಲ್ಲ, ದೇವಸ್ಥಾನಕ್ಕೊಲ್ಲ. ನೆನಪಿಟ್ಕೊ. ಹೀಗೆ ಮಾಡಿದ್ರಿಂದಲೇ ನಮ್ಮ ದೇಶ ಹೀಗಿರುವುದು, ಮುಂದಕ್ಕೂ ಹೀಗೆ ಇರ್ತದೆ, ಏನೂ ಆಗುದಿಲ್ಲ, ಅಭಿವೃದ್ಧಿನೂ ಆಗುದಿಲ್ಲ. ಅಭಿವೃದ್ಧಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತದೆ, ಚರ್ಚ್ಗಳಿಗೆ ಹೋಗ್ತದೆ, ಎಲ್ಲೆಲ್ಲೆಲ್ಲೋ ಹೋಗ್ತದೆ. ಹಣಗಳು ಅಲ್ಲಿ ಇಟ್ರೆ ನಮ್ಗೇನು ಗೌರ್ಮೆಂಟ್ ಏನ್ ಮಾಡ್ತದೆ? ಅಥವಾ ಬಡವರಿಗೇನು ಚರ್ಚಿಗೆ ಹೋಗಿ ಅಲ್ಲಿ ಕದಿಲಿಕ್ಕೆ ಆಗುದಿಲ್ಲ, ಅಥವಾ ದೇವಸ್ಥಾನಕ್ಕೆ ಹೋಗಿ ಕದಿಲಿಕ್ಕೆ ಆಗುದಿಲ್ಲ. ಆದ ಕಾರಣ ಸ್ವಲ್ಪ ಆಲೋಚಿಸಿ, ನಮ್ಮ ದಿನದ ಹಣವನ್ನು ಕರೆಕ್ಟಾಗಿ ಯೂಸ್ ಮಾಡಿ. ದಾನ ಮಾಡೋದಾದ್ರೆ ನೀರಿಗೆ ಭಸ್ಮ ಬಿಸಾಡಿದಾಗೆ ನಿಮ್ಮ ಅಮೂಲ್ಯವಾದ ಭಸ್ಮ ನನ್ನದು, ಅದನ್ನು ಬಿಸಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ನೀವು ಕೊಟ್ರೆ ಆಯ್ತು. ಪ್ರೀತಿಯಿಂದ ಕೊಡುದಾದ್ರೆ ಅದು ಒಳ್ಳೇದು, ಅದಕ್ಕೆ ಒಂದು ಬೆಲೆ ಇದೆ. ಮತ್ತೆ ಹೀಗೆ ಕೊಡುದಾದ್ರೆ ಟ್ರಸ್ಟ್ಗೆ, ಅಲ್ಲಿಗೆ ಇಲ್ಲಿಗೆಲ್ಲ ಕೊಡುವುದನ್ನು ನಿಲ್ಲಿಸಿ. ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ, ನಾವು ಕೂಡ ಅಭಿವೃದ್ಧಿ ಆಗ್ತದೆ, ನಮ್ಮ ಹತ್ತಿರದವರು ಬಡವರೆಲ್ಲ ಅಭಿವೃದ್ಧಿ ಆಗ್ತಾರೆ. ಬೇರೆ ಯಾರು ನಿಮಗೆ ಕೊಡ್ಲಿಕ್ಕಿಲ್ಲ, ಟ್ರಸ್ಟ್ ಕೊಡ್ಲಿಕ್ಕಿಲ್ಲ, ಸಂಸ್ಥೆ ಕೊಡ್ಲಿಕ್ಕಿಲ್ಲ, ಚರ್ಚ್ ಕೊಡ್ಲಿಕ್ಕಿಲ್ಲ, ಮಸೀದಿ ಕೊಡ್ಲಿಕ್ಕಿಲ್ಲ, ದೇವಸ್ಥಾನ ಯಾವುದು ನಿಮ್ಗೆ ಉಪಕಾರ ಮಾಡಲ್ಲ. ನಿಮಗೆ ಉಪಕಾರ ಮಾಡುದು ನಿಮ್ಮ ಹತ್ತಿರದ ನೆರೆಹೊರೆಯವರು. ಆ ಹತ್ತಿರದ ನೆರೆಹೊರೆಯವರನ್ನು ಸ್ವಲ್ಪ ಪ್ರೀತಿಸುವಂತ ಒಂದು ಆಲೋಚನೆ ನಿಮ್ಮಲ್ಲಿದ್ರೆ, ಅವರಿಗೆ ಪಾಪದವರಿದ್ದರೆ ಅವರಿಗೆ ದಾನ ಮಾಡುವಂತ ಒಂದು ನಿಮ್ಮಲ್ಲಿ ಮನಸ್ಸಿದ್ರೆ, ಅದು ನಾಡಿದ್ದೇವರು ಅದನ್ನು ಲೆಕ್ಕ ಮಾಡುದು. ಧನ್ಯವಾದಗಳು.